ರೈಲ್ ಕೋಚ್ ಫ್ಯಾಕ್ಟರಿ ಇರುವುದು? ರೈಲ್ ಕೋಚ್ ಫ್ಯಾಕ್ಟರಿ ಇರುವುದು ದುರ್ಗಾಪುರದಲ್ಲಿ, ವೈಜಾಗದಲ್ಲಿ, ವಾರಣಾಸಿಯಲ್ಲಿ, ಕಪೂರ್ತಾಲದಲ್ಲಿ, ಪಂಜಾಬದ ಕಪೂರ್ತಾಲ್. ಸರಿಯಾದಂತ ಉತ್ತರ ಪಂಜಾಬಿನ ಕಪೂರ್ತಾಲ್. ರೈಟ್ ಆನ್ಸರ್ ನೋಡಿ. ಪಂಜಾಬಿನ ಕಪೂರ್ತಾಲ್ ಇದೆಯಲ್ಲ, ಇಲ್ಲಿ ರೈಲು ಕೋಚ್ ಫ್ಯಾಕ್ಟರಿ ಕಂಡು ಬರ್ತದೆ. ರೈಲು ಕೋಚ್ ಫ್ಯಾಕ್ಟರಿ ಕಂಡು ಬರೋದು ಇಲ್ಲಿ ಅಂತಂದ್ರೆ ಪಂಜಾಬಿನ ಕಪೂರ್ತಾಲ್ ಅನ್ನುವಂಥ ಸ್ಥಳ. ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ? ಕಲ್ಪಕಂ, ತಾರಾಪುರ, ನರೋರ, ಕಾಶಿಪುರಂ. ತಾರಾಪುರ ನೋಡಿ, ಮಹಾರಾಷ್ಟ್ರದ ತಾರಾಪುರ. ಇಂಪಾರ್ಟೆಂಟ್ ಕ್ವಶನ್ ಇದು ಸಹ. ಮಹಾರಾಷ್ಟ್ರದ ತಾರಾಪುರ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಮುಖ್ಯವಾಗಿರುವಂತ 1969 ಇದು. ಯಾವ ದೇಶ ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದ ಸಹಯೋಗದೊಂದಿಗೆ 1969ರಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದ ಮಹಾರಾಷ್ಟ್ರದ ತಾರಾಪುರದಲ್ಲಿ ದೇಶದ ಪ್ರಥಮ ಈ ಒಂದು ಅಣು ವಿದ್ಯುತ್ ಸ್ಥಾವರವನ್ನ ಅಥವಾ ಪರಮಾಣು ವಿದ್ಯುತ್ ಸ್ಥಾವರವನ್ನ ಆರಂಭ ಮಾಡಲಾಯಿತು. ಕರ್ನಾಟಕದ ಎಷ್ಟದ ಟೋಟಲ್? ಇವು ಒಂದೇ ಒಂದಿದೆ ನೋಡಿ, ಅದು ಉತ್ತರ ಕನ್ನಡ ಜಿಲ್ಲೆ. ಒಂದೇ ಒಂದಿದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಉತ್ತರ ಕನ್ನಡ ಜಿಲ್ಲೆ ಕೈಗಾ, ಕಾಳಿ ನದಿ ಎಡಭಾಗದಲ್ಲಿ ಕಂಡು ಬರುತ್ತದೆ. ಕಾಳಿ ನದಿಯ ಎಡಭಾಗದಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ 2000ರಲ್ಲಿ ಸ್ಥಾಪನೆಯಾಗಿರುವಂತದ್ದು. ದಾಖಲೆಯ ಒಂದು ವಿದ್ಯುತ್ತನ್ನು ಉತ್ಪಾದನೆ ಮಾಡಿದಂತ ಅಣು ವಿದ್ಯುತ್ ಸ್ಥಾವರ ಅಂತೇಳಿ ಕರಿತೀವಿ. ಜ್ವಾಲಾಮುಖಿ ಮೌಂಟ್ ಸೇಂಟ್ ಹೆಲೆನ್ಸ್, ಈ ಒಂದು ಜ್ವಾಲಾಮುಖಿ ಯಾವ ದೇಶದಲ್ಲಿ ಕಂಡು ಬರುತ್ತದೆ? ಮೌಂಟ್ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ. ರೈಟ್ ನೋಡಿ, USA ಅಂತ ಕರಿತೀವಲ್ಲ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಈ ಒಂದು ಮೌಂಟ್ ಸೇಂಟ್ ಹೆಲೆನ್ಸ್ ಅನ್ನುವಂಥ ಜ್ವಾಲಾಮುಖಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದಲ್ಲಿ ಕಂಡು ಬರುತ್ತದೆ. ಮೌಂಟ್ ಸೇಂಟ್ ಹೆಲೆನ್ಸ್ ಜ್ವಾಲಾಮುಖಿ, ಮೌಂಟ್ ಸೇಂಟ್ ಹೆಲೆನ್ಸ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದಲ್ಲಿ. ಇದು ಸೇಂಟ್ ಹೆಲೆನ್ಸ್ ಅನ್ನುವಂಥ ಜ್ವಾಲಾಮುಖಿ ಇದೊಂದು ಜೀವಂತ ಜ್ವಾಲಾಮುಖಿ ನೋಡಿ, ಜೀವಂತ ಜ್ವಾಲಾಮುಖಿ. ಮೌಂಟ್ ಕೋಟಪಾಕ್ಷಿ, ಮೌಂಟ್ ಎಟ್ನಾ, ಮೌಂಟ್ ವೆಸುವಿಯಸ್, ಮೌಂಟ್ ಬ್ಯಾರನ್. ಯಾವುದರ ಭಿನ್ನವಾಗಿದೆ? ಇದರ ಭಿನ್ನವಾದ ಜ್ವಾಲಾಮುಖಿ ಯಾವುದು? ನೀವು ಹೆಂಗ್ ವಿಚಾರ ಮಾಡ್ರಿ, ನಮ್ಗೆ ಹೆಂಗ್ ಗೊತ್ತಾರ? ನಾವ್ ಹೆಂಗ್ ಆನ್ಸರ್ ಮಾಡ್ಬೇಕು? ನಾ ಏನ್ ಮಾಡ್ಲಿ? ಕ್ವಶನ್ನೇ ಹಿಂಗೆ ಬಂದದ್ದು. ಇದು 2015 TET CET ಕೇಳಿದ ಪ್ರಶ್ನೆ, ಹೈಸ್ಕೂಲ್ ಟೀಚರ್. ಭಿನ್ನವಾದ ಜ್ವಾಲಾಮುಖಿ ಇವೆಲ್ಲ ಜೀವಂತ ಜ್ವಾಲಾಮುಖಿಗಳು. ಮೌಂಟ್ ಕೋಟಪಾಕ್ಷಿ ಆಗಿರಬಹುದು, ಮೌಂಟ್ ಮೌಂಟ್ ಎಟ್ನಾ ಆಗಿರಬಹುದು, ಮೌಂಟ್ ಬ್ಯಾರನ್ ಆಗಿರಬಹುದು. ಇದು ಮೌಂಟ್ ವೆಸುವಿಯಸ್ ಇದೆಯಲ್ಲ, ಇದೊಂದು ಎಂತ ಜ್ವಾಲಾಮುಖಿ ಅಂತಂದ್ರೆ ಇದೊಂದು ನಿದ್ರಿಸುತ್ತಿರುವ ಜ್ವಾಲಾಮುಖಿ. ಇದು ಡೊರ್ಮೆಂಟ್ ವೋಲ್ಕನೋಸ್ ಅಂತ ಕರೀತಾರೆ, ನಿದ್ರಿಸುತ್ತಿರುವ ಜ್ವಾಲಾಮುಖಿ.
ನಿದ್ರಿಸುತ್ತಿರುವ ಜ್ವಾಲಾಮುಖಿ ಮೌಂಟ್ ವೆಸುವಿಯಸ್. ಅರ್ಥ ಆಯ್ತಾ? ಇದು ಈ ತರ ಪ್ರಶ್ನೆ ಕೇಳ್ತಾನೆ. ಯುರೇಷಿಯಾ ದೇಶದಲ್ಲಿ ಕಂಡುಬರುವಂತ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನು ಯುರೇಷಿಯಾ ದೇಶದಲ್ಲಿ ಕಂಡುಬರುವಂತ ಸಮಶೀತೋಷ್ಣ ವಲಯದ ಹುಲ್ಲುಗಾವಲಿಕೆ ಏನಂತ ಕರೀತಾರೆ? ಸ್ಟೆಪ್ಪಿಸ್ ಹುಲ್ಲುಗಾವಲು ಅಂತ ಕರೀತಾರೆ ನೋಡಿ. ಸ್ಟೆಪ್ಪಿಸ್ ಹುಲ್ಲುಗಾವಲು ಯುರೇಷಿಯಾ ದೇಶದಲ್ಲಿ ಕಂಡುಬರುವಂತ ಸಮಶೀತೋಷ್ಣ ವಲಯದ ಹುಲ್ಲುಗಾವಲವನ್ನ ಸ್ಟೆಪ್ಪಿಸ್ ಹುಲ್ಲುಗಾವಲು ಅಂತೇಳಿ ಕರೀತಾರೆ. ಸ್ಟೆಪ್ಪಿ ಸರಾಸರಿ 5.6 ಸಾಂದ್ರತೆ ಹೊಂದಿರುವ 2780 ಕಿಲೋಮೀಟರ್ ದಪ್ಪವಿರುವ ಭೂಮಿಯ ಮಧ್ಯವಲಯ ಹೀಗೆ ಕರೆಯುತ್ತಾರೆ. ರೋಸ್ಪಿಯರ್ ಅಂತ ಕರೀತಾರೆ, ಓಸ್ಪಿಯರ್ ಅಂತ ಕರೀತಾರೆ, ಪೈರೋಸ್ಪಿಯರ್ ಅಂತ ಕರೀತಾರೆ, ಸೈರೋಸ್ಪಿಯರ್ ಅಂತ ಕರೀತಾರೆ. ಯಾವ ಹೆಸರಿಂದ ಕರೀತಾರೆ ಅದನ್ನ? ಸರಾಸರಿ 5.6 ಸಾಂದ್ರತೆ ಹೊಂದಿರುವ 2780 ಕಿಲೋಮೀಟರ್ ದಪ್ಪವಿರುವ ಭೂಮಿಯ ಮಧ್ಯವಲಯವನ್ನ ಯಾವ ಹೆಸರನ್ನು ಕರೀತಾರೆ? ಪೈರೋಸ್ಪಿಯರ್ ರೈಟ್ ಆನ್ಸರ್ ನೋಡಿ. ಸುಡುಗಾಡು ಕ್ವಶನ್ ಇದು, ಪೈರೋಸ್ಪಿಯರ್. ನೆಕ್ಸ್ಟ್ ಕ್ವಶನ್. ಭೂಕಂಪ ಸಂಭವದಿಂದ ಉಂಟಾಗುವ ಭೂಕಂಪನದ ಅಲೆಗಳನ್ನ ದಾಖಲಿಸುವ ಉಪಕರಣವನ್ನ ಬ್ಯಾರೋಮೀಟರ್, ಗೈರೋಮೀಟರ್, ವಾವೋಗ್ರಾಫ್, ಸಿಸ್ಮೋಗ್ರಾಫ್. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ಚೆನ್ನಾಗಿದೆ ಇದು ಕ್ವಶನ್. ಭೂಕಂಪ ಉಂಟಾಗುವ ಭೂಕಂಪನ ಅಲೆಗಳನ್ನ ದಾಖಲಿಸುವ ಉಪಕರಣ ಏನಂತ ಕರೀತಾರೆ? 84% ಕರೆಕ್ಟ್ ಆನ್ಸರ್ ಮಾಡಿದ್ರಿ. ಎಕ್ಸಲೆಂಟ್. ಸಿಸ್ಮೋಗ್ರಾಫ್ ನೋಡಿ, ಉಪಕರಣ ನೋಡಿ. ಭೂಕಂಪವನ್ನು ಅಳತೆ ಮಾಡುವ ಮಾಪಕ ಮತ್ತು ಮಾನ. ಮಾಪಕ ಅಂದ್ರ ಸಿಸ್ಮೋಗ್ರಾಫ್, ಮಾನ ಅಂದ್ರ ರಿಕ್ಟರ್ ಮಾನ. ರಿಕ್ಟರ್ ಎಂಬ ಮಾನ, ಸಿಸ್ಮೋಗ್ರಾಫ್ ಎಂಬ ಮಾಪಕ. ಭೂಕಂಪವನ್ನ ಸಿಸ್ಮೋಗ್ರಾಫ್ ಎಂಬ ಮಾಪಕದಲ್ಲಿ, ರಿಕ್ಟರ್ ಎಂಬ ಮಾನದಲ್ಲಿ ಅಳತೆ ಮಾಡಲಾಗುತ್ತದೆ. ತಕ್ಕಡಿ ಮಾಪಕ ಕೆಜಿ ಮಾನ, ಗ್ರಾಮ್ ಮಾನ, ಕ್ವಿಂಟಲ್ ಮಾನ. ಈಗ ಆರಂಭದಲ್ಲಿ ನೀವು ಜನ್ಮ ತಾಳಿದಾಗ 300 ಗ್ರಾಮ, 400 ಗ್ರಾಮ, 500 ಗ್ರಾಮ್ ಇದ್ದವ್ರಿಗೆ ತೂಕಕ್ಕೆ ಹಾಕಿದ್ರೆ ಕ್ವಿಂಟಲ್ ಗಟ್ಟಲೆ ಬರ್ತಾರೆ. ಆತರ ತಕ್ಕಡಿ ಎಂಬುದು ಮಾಪಕ ಆದ್ರ ಕೆಜಿ ಎಂಬುದು ಮಾನ. ಈಗ ನಾ ಕಮೆಂಟ್ ಬಾಕ್ಸ್ ಓಪನ್ ಮಾಡಂಗಿಲ್ಲ, ನಿಮ್ಗೆ ಗೊತ್ತದ ಯಾಕೆ ಓಪನ್ ಮಾಡಂಗಿಲ್ಲ ಅಂತ. ಎಸ್, ತಕ್ಕಡಿ ಎಂಬುದು ಮಾಪಕ ಆದರೆ ಕೆಜಿ ಎಂಬುದು ಮಾನ, ಗ್ರಾಮ ಎಂಬುದು ಮಾನ, ಕ್ವಿಂಟಲ್ ಎಂಬುದು ಮಾನ. ಗಡಿಯಾರ ಎಂಬುದು ಮಾಪಕ, ಗಂಟೆ ಎಂಬುದು ಮಾನ. ಗಡಿಯಾರ ಎಂಬುದು ಮಾಪಕ ಆದರೆ ಗಂಟೆ ಎಂಬುದು ಮಾನವಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಗಡಿಯಾರ ಮಾಪಕ ಆದರೆ ಗಂಟೆ ಎಂಬುದು ಮಾನವಾಗಿದೆ. ಗಂಟೆ ಮಾನ. ಗಡಿಯಾರ ಎಂಬುದು ಮಾಪಕ ಆದರೆ ಗಂಟೆ ಎಂಬುದು ಮಾನವಾಗಿದೆ. ಕಾಡು ಕತ್ತೆ ಅಭಯಾರಣ್ಯ ಕಂಡುಬರುವ
ಪ್ರದೇಶ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಸಹ. ನಮ್ಮ ದೇಶದಲ್ಲಿ ನಾವು ನಿನ್ನೆ ರಾಷ್ಟ್ರೀಯ ಉದ್ಯಾನವನ ಡಿಸ್ಕಸ್ ಮಾಡ್ತಾ ಇದ್ದೆವು. ಅದರಲ್ಲಿ ಒಂದು ವಿಶೇಷವಾದ ಪ್ರಶ್ನೆ ಇದು ಸಹ. ಅಸ್ಸಾಂ ರಾಜ್ಯ, ಗುಜರಾತ್ ರಾಜ್ಯ, ಮಧ್ಯಪ್ರದೇಶ್. ಯಾಕೆ ಪೋಲ್ ಬರ್ತಾ ಇಲ್ಲ? ಬರ್ತಾ ಇದೆ? ವೇಟ್ ಮಾಡ್ರಿ ಒಂದೇ ನಿಮಿಷ. ಸರಿಯಾದಂತ ಉತ್ತರ ಗುಜರಾತ್ ರಾಜ್ಯ ನೋಡಿ. ವೆರಿ ಗುಡ್. 95% ಕರೆಕ್ಟ್ ಆನ್ಸರ್ ಮಾಡಿದಿರಿ. ಸರಿಯಾದಂತ ಉತ್ತರ ಗುಜರಾತ್ ರಾಜ್ಯದಲ್ಲಿ ಕಚ್ಚದಲ್ಲಿ ಕಂಡು ಬರುತ್ತದೆ. ಕಾಡು ಕತ್ತೆಧಾಮ. ಕಾಡು ಕತ್ತೆಧಾಮ ನಮ್ಮ ದೇಶದಲ್ಲಿ ಹೇಗೆ ಕಂಡು ಬರ್ತದೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್, ತೋಡವ ರಾಷ್ಟ್ರೀಯ ಉದ್ಯಾನವನ ವೆರಿ ಇಂಪಾರ್ಟೆಂಟ್ ನೋಡಿ, ಮಹಾರಾಷ್ಟ್ರದಲ್ಲಿದೆ. ಭಾರತದಲ್ಲಿ ಪ್ರಮುಖ ಕಲ್ಲಿದ್ದಲು ಕ್ಷೇತ್ರ ಜೆರಿಯಾ ಕೋಲ್ಫೀಲ್ಡ್, ರಾಣಿಗಂಜ್ ಕಲ್ಲಿದ್ದಲು ಕ್ಷೇತ್ರ, ಕೋರ್ಬಾ ಕೋಲ್ಫೀಲ್ಡ್, ಸಿಂಗ್ರೌಲಿ ಕಲ್ಲಿದ್ದಲು ಕ್ಷೇತ್ರ. ಇಡೀ ದೇಶದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತದ್ದು. ಒಂದೇ ನಿಮಿಷ ರಿಫ್ರೆಶ್ ಮಾಡ್ತೀನಿ. ಈಗ ನೋಡಿ ಆನ್ಸರ್ ಮಾಡೇ ಬಿಟ್ರಲ್ಲ. ಯಾವ್ದಕ್ಕೆ ಆನ್ಸರ್ ಮಾಡ್ರಿ ನೀವು? ಎವರ್ಗ್ರೀನ್ ಜರಿಯಾ ಯಾವಾಗಲೂ ಹೈಯೆಸ್ಟ್ ಅದೇ ನೋಡಿ. ಜಾರ್ಖಂಡ್ ರಾಜ್ಯದ ಜರಿಯಾ ಇದೆಯಲ್ಲ, ಅದು ಯಾವಾಗಲೂ ಹೈಯೆಸ್ಟ್ ಇರ್ತದೆ. ಜಾರ್ಖಂಡ್ ರಾಜ್ಯದ ಜರಿಯಾ ಕೋಲ್ ಫೀಲ್ಡ್ ಇದೆಯಲ್ಲ, ಫೇಮಸ್. ಭಾರತದ ಪ್ರಮುಖ ಕಲ್ಲಿದ್ದಲು ಕ್ಷೇತ್ರ ಯಾವಂದ್ರೆ ಜಾರ್ಖಂಡ್ ರಾಜ್ಯದ ಜರಿಯಾ ಅನ್ನುವಂಥದ್ದು ಫೇಮಸ್. ಮಧ್ಯಪ್ರದೇಶದ ಪ್ರಸಿದ್ಧ ಕಲ್ಲಿದ್ದಲು ನಿಕ್ಷೇಪ ಯಾವುದು? ಮಧ್ಯಪ್ರದೇಶದ ಪ್ರಸಿದ್ಧ ಕಲ್ಲಿದ್ದಲು ನಿಕ್ಷೇಪ. ಮಧ್ಯಪ್ರದೇಶದ ಪ್ರಸಿದ್ಧ ಕಲ್ಲಿದ್ದಲು ನಿಕ್ಷೇಪ ಸಿಂಗ್ರೌಲಿ ನೋಡಿ. ಮಧ್ಯಪ್ರದೇಶದ ಪ್ರಸಿದ್ಧವಾದಂತ ಕಲ್ಲಿದ್ದಲು ನಿಕ್ಷೇಪ ಯಾವಂದ್ರ ಮಧ್ಯಪ್ರದೇಶದ ಸಿಂಗ್ರೌಲಿ. ಮಧ್ಯಪ್ರದೇಶದ ಸಿಂಗ್ರೌಲಿ. ಮಧ್ಯಪ್ರದೇಶದ ಸಿಂಗ್ರೌಲಿ ರೈಟ್ ಆನ್ಸರ್. ಜೂನ್ 5 ನೋಡಿ, ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಣೆ ಮಾಡುತ್ತಾರೆ ಅಂದ್ರೆ, ಯಾಕಂದ್ರೆ ನಾ ಪೋಲ್ ಕೊಟ್ಟ ಅರ್ಧ ತಾಸಿಗೆ ಅಲ್ಲಿ ಪೋಲ್ ಬಂದ್ರೆ ಮರ್ಯಾದೆ ಹೋಗ್ತದೆ. ಅದಕ್ಕೆ ರೈಟ್ ಆನ್ಸರ್ ಜೂನ್ 5 ನೋಡಿ. ವಿಶ್ವ ಪರಿಸರ ದಿನವನ್ನಾಗಿ ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ಜೂನ್ 5ನೇ ತಾರೀಕು. ನಿನ್ನೆ ಒಂದು ಫಾರ್ಮುಲಾ ಹೇಳಿದ್ದಾಗ ನೆನಪಿದೆಯಾ? ಸುಮ್ ಪೋಲ ಅನ್ನತ್ತದ. ನಿನ್ನೆ ಒಂದು ಗುಬ್ಬಿ ಬಂದು, ಯಾರು ಹೇಳ್ತಾರೆ ಅದನ್ನ? ಗುಬ್ಬಿ ಕತೆ ಹೇಳಿದ್ದೆ ನೆನಪಿದೆಯಾ? ಗುಬ್ಬಿ ಎಲ್ಲಿ ಬಂತು? ಹೇಳ ಬಸ್ಸು, ಹೇಳು. ಮಾರ್ಚ್ 20 ಗುಬ್ಬಿ ಸಂತೋಷವಾಗಿದ್ರೆ ಅದು ಕಾರ್ಡ್ ಒಳಗೆ ಬರ್ತದೆ 21ಕ್ಕೆ.
ಹವಾಮಾನ 22 ಅಂದ್ರೆ ಮತ್ತೆ ಮುಂದ ಕ್ಷಯರೋಗ ಬಂದ್ರೆ ಸತ್ತು. ವೆರಿ ಗುಡ್. ಗೋಬಿ ಅರಣ್ಯಕ್ಕೆ ಬಂದಿಲ್ಲ ಹೇಳ್ಯಾರ. ಗೋಬಿ ಅರಣ್ಯಕ್ಕೆ ಬಂದು ನೀರು ಕುಡಿದು ಹವಾಮಾನ ಹಾಳು ಮಾಡಿ ಕ್ಷಯರೋಗ ಬಂದು ಸತ್ತು ಹೋಯಿತು. ಮಾರ್ಚ್ 20, ಮಾರ್ಚ್ 21, ಮಾರ್ಚ್ 22, ಮಾರ್ಚ್ 23, ಮಾರ್ಚ್ 24. ವೆರಿ ವೆರಿ. ನೋಡಿ, ಬಿಯಾಸ್ ಸಟ್ಲೇಜ್ ಲಿಂಕ್ ಮತ್ತು ಬಿಯಾಸ್ನಲ್ಲಿರುವಂತಹ ಪಾಂಗಾ ಅಣೆಕಟ್ಟು ಒಳಗೊಂಡ ಬಿಯಾಸ್ ಯೋಜನೆ ಇದರ ಜಂಟಿ ಉದ್ಯಮವಾಗಿದೆ. ಪಂಜಾಬ್, ಗುಜರಾತ್, ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಗುಜರಾತ್, ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಗುಜರಾತ್, ಹರಿಯಾಣ, ರಾಜಸ್ಥಾನ್. ಆನ್ಸರ್ ಮಾಡ್ತೀರಿ? ಸರಿಯಾದಂತ ಉತ್ತರ ಪಂಜಾಬ್, ಹರಿಯಾಣ, ರಾಜಸ್ಥಾನ್. ರೈಟ್ ಆನ್ಸರ್. ಬಿಯಾಸ್ ಸಟ್ಲೇಜ್ ಲಿಂಕ್ ಮತ್ತು ಬಿಯಾಸ್ನಲ್ಲಿರುವಂತಹ ಪಂಗಾ ಅಣೆಕಟ್ಟು ಯಾವುದನ್ನು ಒಳಗೊಂಡಿದೆ ಅಂತಂದ್ರೆ ಪಂಜಾಬ್, ಹರಿಯಾಣ, ರಾಜಸ್ಥಾನ್. ರೈಟ್ ಆನ್ಸರ್. ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ್ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಮ್ಯಾಕ್ಮೋಹನ್ ರೇಖೆ ಈ ಕೆಳಗಿನ ಯಾವ ದೇಶಗಳ ಮಧ್ಯೆ ಕಂಡುಬರುತ್ತದೆ? ಸಿಂಪಲ್ ಆನ್ಸರ್ ಮಾಡ್ತೀರಿ? ಭಾರತ ಮ್ಯಾಕ್ಮೋಹನ್ ರೇಖೆ ಈ ಕೆಳಗಿನ ಯಾವ ದೇಶಗಳ ಮಧ್ಯೆ ಕಂಡುಬರುತ್ತದೆ? ಪೋಲ್ ಬಂದಿಲ್ಲ. ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ಕಂಡುಬರುತ್ತದೆ ನೋಡಿ. ಸರಿಯಾದಂತ ಉತ್ತರ ಭಾರತ ಮತ್ತು ಚೀನಾ ದೇಶಗಳ ಮಧ್ಯದಲ್ಲಿ ಮ್ಯಾಕ್ಮೋಹನ್ ಗಡಿರೇಖೆ ಕಂಡುಬರುತ್ತದೆ. 3 ಗಡಿರೇಖೆಗಳ ನೆನಪಿಡಿ. ಮ್ಯಾಕ್ಮೋಹನ್ ಗಡಿರೇಖೆ ನೋಡಿ, ನಿನ್ನ ಕೊಟ್ಟಿದ್ದು ಇವತ್ತು ಬರ್ತದೆ ಪೋಲ್. ಅದು ಇದು ಈ ಆನ್ಸರ್, ರೈಟ್ ಆನ್ಸರ್. ಇದು ಯಾರೇನು ಎಂದಿಗಿಂದ್ರಿ ಏನ? ಯಾರು ಹ್ಞೂ ಮತ್ತ ನಾವು ಮ್ಯಾಕ್ಮೋಹನ್ ಗಡಿರೇಖೆ, ಡುರೆಂಡ್ ಗಡಿರೇಖೆ ಮತ್ತೆ ಭಾರತ ಪಾಕಿಸ್ತಾನಗಳ ಮಧ್ಯೆ ಕಂಡುಬರುವ ಗಡಿರೇಖೆ ಯಾವುದು? ರ್ಯಾಡ್ಕ್ಲಿಫ್ ಗಡಿರೇಖೆ. ರ್ಯಾಡ್ಕ್ಲಿಫ್ ಗಡಿರೇಖೆ. 3 ಪ್ರಧಾನವಾದಂತ ಗಡಿರೇಖೆಗಳದಾವೆ. ಮ್ಯಾಕ್ಮೋಹನ್ ಭಾರತ ಮತ್ತು ಚೀನಾ, ಡ್ಯೂರೆಂಡ್ ಭಾರತ ಮತ್ತು ಅಫ್ಘಾನಿಸ್ತಾನ್, ರ್ಯಾಡ್ಕ್ಲಿಫ್ ಭಾರತ ಮತ್ತು ಪಾಕಿಸ್ತಾನ್. ಈ 3 ಗಡಿರೇಖೆಗಳು ಇಂಪಾರ್ಟೆಂಟ್. ಮ್ಯಾಕ್ಮೋಹನ್ ಗಡಿರೇಖೆ, ಡ್ಯೂರೆಂಡ್ ಗಡಿರೇಖೆ, ರ್ಯಾಡ್ಕ್ಲಿಫ್ ಗಡಿರೇಖೆ. ಭಾರತ ಮತ್ತು ಚೀನಾ ದೇಶಗಳ ಮಧ್ಯದಲ್ಲಿ ಮ್ಯಾಕ್ಮೋಹನ್, ಭಾರತ ಮತ್ತು ಅಫ್ಘಾನಿಸ್ತಾನಗಳ ಮಧ್ಯೆ ಡ್ಯೂರೆಂಡ್, ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ರ್ಯಾಡ್ಕ್ಲಿಫ್. ಭಾರತವು ವಿಶ್ವದ 7ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ ಮತ್ತು
ಆಕ್ರಮಿಸಿಕೊಂಡಿದೆ. ವಿಶ್ವದ ಪ್ರದೇಶ 7%, ವಿಶ್ವ ಪ್ರದೇಶ 5%, ವಿಶ್ವ ಪ್ರದೇಶ 4%, ವಿಶ್ವ ಪ್ರದೇಶ 2.4%. ಭಾರತವು ವಿಶ್ವದ 7ನೇ ಅತಿ ದೊಡ್ಡ ರಾಷ್ಟ್ರ ಮತ್ತು ಆಕ್ರಮಿಸಿಕೊಂಡಿದೆ. ಸರಿಯಾದಂತ ಉತ್ತರ ವಿಶ್ವ ಪ್ರದೇಶದ 2.4% ಆಕ್ರಮಿಸಿಕೊಂಡಿದೆ ನೋಡಿ. ವಿಶ್ವದ 2.4%. ಪೋಲ್ ಬರಲಿಲ್ಲ. ವಿಶ್ವದ ಪ್ರದೇಶ 2.4%. 2.4%. ನಾಗಾರ್ಜುನ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಮಹಾನದಿಗೆ ಅಡ್ಡಲಾಗಿ, ಕೃಷ್ಣಾ ನದಿಗೆ ಅಡ್ಡಲಾಗಿ, ಗೋದಾವರಿ ನದಿಗೆ ಅಡ್ಡಲಾಗಿ. ನಾ ಬಿ ಕೊಟ್ಟಿನ ಪೋಲ್ ನೋಡಿ ನಿಮ್ಗೆ ಏನು ಅದು ಬರ್ತದೆ ಯಾರಿಗ ಗೊತ್ತದ. ಡಿ ಬಂದ್ರು ಬರ್ಬೋದು. ಈಗ ನಮ್ ಟೈಮ್ ಸುಮಾರು ನಾ ಏನು ಮಾಡ್ಲಿ, ನೀವು ನನ್ನ ಮ್ಯಾಗ ಗುಳ್ಳಿ ಜಳ ತೆಗೆದು ಬೈದು. ನಾಗಾರ್ಜುನ ಅಣೆಕಟ್ಟು ಯಾವುದು? ನೀವೇ ಬರ್ರಿ ಎಕ್ಸಾಮ್ ನಾವು. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟನ್ನ ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಅಂತಂದ್ರೆ ಕಾವೇರಿ ನದಿಗೆ. ದಾಮೋದರ ನದಿಯೇ ಇದರ ಉಪನದಿಯಾಗಿದೆ. ಯಾವ್ದ್ರ ಉಪನದಿಯಾಗಿದೆ? ರಯುಕೋಶಿ ನದಿ ಗಂಡಕ ನದಿ, ಸಟ್ಲೇಜ್ ನದಿ, ಹುಗ್ಲಿ. ಬೇಡಪ್ಪ, ನೀವೇ ಆನ್ಸರ್ ಹೇಳ್ರಿ. ಸುಮ್ಮನೆ ಪೋಲ್ನಾಗ ಅಲ್ಲೊಂದು ಆನ್ಸರ್ ಮಾಡೋದು ಇಲ್ಲೊಂದು. ಎಕ್ಸಲೆಂಟ್, ಡಿ ರೈಟ್ ಆನ್ಸರ್ ನೋಡಿ. ಈ ದಾಮೋದರ ನದಿಯನ್ನ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ಕರೀತಾರೆ. ಯಾವ್ದೋ ಹೊಸ ಪೋಲ್ ಬರ್ತದ ಅಲ್ಲದು, ಅದಕ್ಕೆ ಈ ಕ್ವಶನ್ ಸಂಬಂಧ ಇಲ್ಲ. ಆಗಲೇ ಕ್ವಶನ್ ಹಾಕ್ರಿ. ಆಗಲೇ ಕ್ವಶನ್ ಯಾವ್ದಿತ್ತದು? ಕಾವೇರಿ ಇತ್ತಲ್ಲ. ಕರೆಕ್ಟ್ ಆಯ್ತು ಅಂತ ನೋಡಿ. ಯಾವ ಒಂದು ದಾಮೋದರ ನದಿ ಇದರ ಉಪನದಿಯಾಗಿದೆ ಅಂದ್ರೆ ಹುಗ್ಲಿ ನದಿ ಉಪನದಿ ಅಂದ್ರೆ ದಾಮೋದರ ನದಿ. ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವ ನದಿ ಯಾವುದು? ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವ ನದಿ ಯಾವುದು? ಸಟ್ಲೇಜ್ ನದಿ ನೋಡಿ. ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವ ನದಿ ಯಾವ್ದಂದ್ರ ಸಟ್ಲೇಜ್ ನದಿ. ಹಿಮಾಲಯವನ್ನ ಮೇಲಕ್ಕೆತ್ತಲಾಯಿತು ಯಾವುದು? ವಾಲ್ಕನೋ, ಪ್ರಸ್ಥಭೂಮಿ, ಹುಲ್ಲುಗಾವಲು, ತೆತಿಸ್. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಆನ್ಸರ್ ಮಾಡ್ತೀರಿ? ಹಿಮಾಲಯ ಮೇಲಕ್ಕೆತ್ತಲಾಯಿತು. The Himalayas were uplifted from the volcano plateau grassland Tethys geosynthesis. ಸಿಂಕ್ಲೈನ್ ಅಂತ ಕರೀತಾರೆ ನೋಡಿ. ಸರಿಯಾದಂತ ಉತ್ತರ ತೆಥಸ್ ಸಮುದ್ರ ಇತ್ತಲ್ಲಿ. 2 ಪರ್ವತಗಳದವಲ್ಲ, ಆ 2 ಪರ್ವತಗಳು ಹೈಟ್ ಮೇಲೆ ಇರಬೇಕಾದ್ರೆ ಒಂದ್ ಕಡೆ ಯುರೇಷಿಯಾ ಮತ್ತು ಇನ್ನೊಂದ್ ಕಡೆ ಆಸ್ಟ್ರೇಲಿಯಾ. ಆ ಯುರೇಷಿಯಾ ಮತ್ತು ಆಸ್ಟ್ರೇಲಿಯಾ ಖಂಡಗಳ ಸಂಕೋಚನೆಯಿಂದ ಹಿಮಾಲಯ ಪರ್ವತಗಳು ನಿರ್ಮಾಣಗೊಳ್ಳುತ್ತವೆ. ಇವತ್ತು ನೋಡಿ ಆನ್ಸರ್ ಅದ. ಈ ಆನ್ಸರ್ ಮಾಡ್ರಿ. ತೆಥಸ್ ಸಮುದ್ರ ರೈಟ್ ಆನ್ಸರ್. ತೆಥಸ್ ಸಮುದ್ರ. ಅಲ್ಲಿ ಯಾವ ಸಮುದ್ರ ಇತ್ತು ಅಂದ್ರೆ ತೆಥಸ್ ಸಮುದ್ರ ಇತ್ತು. ತೆಥಸ್ ಜಿಯೋ ಸಿಂಕ್ಲೈನ್ ಅಂತ ಕರೀತಾರೆ. ಸಿಂಕ್ಲೈನ್, ಜಿಯೋ ಸಿಂಕ್ಲೈನ್. ಆಂತರಿಕ ಸಮುದ್ರದ ನೀರಿನ ಭೂಪ್ರದೇಶದ ಮಿತಿಯಾದ ಸಮುದ್ರದ ಕಡೆಗೆ
ಚಾಚಿಕೊಂಡಿರುವ ಭೂಮಿಯನ್ನ ಸೇರುವ ಕಾಲ್ಪನಿಕ ರೇಖೆಯನ್ನು ಕರೆಯಲಾಗುತ್ತದೆ. ಬೇಸ್ ಲೈನ್ ಅಂತ ಕರೀತಾರೆ. ಸಮುದ್ರ ಮಾರ್ಗ, ಲ್ಯಾಂಡ್ ಲೈನ್, ಮೇಲಿನ ಯಾವುದೂ ಅಲ್ಲ. ಆಂತರಿಕ ಸಮುದ್ರದ ನೀರಿನ ಭೂಪ್ರದೇಶದ ಮಿತಿಯಾದ ಸಮುದ್ರ ಕೆಳಗೆ ಚಾಚಿಕೊಂಡಿರುವ ಭೂಮಿಯನ್ನು ಸೇರುವ ಕಾಲ್ಪನಿಕ ರೇಖೆಗೆ ಬೇಸ್ ಲೈನ್ ಅಂತ ಕರೀತಾರೆ ನೋಡಿ. ಬೇಸ್ ಲೈನ್, ಬೇಸ್ ಲೈನ್ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಆಂತರಿಕ ಸಮುದ್ರದ ನೀರಿನ ಭೂಪ್ರದೇಶದ ಮಿತಿಯಾದ ಸಮುದ್ರದ ಕಡೆಗೆ ಚಾಚಿಕೊಂಡಿರುವ ಭೂಮಿಯನ್ನು ಸೇರಿಸುವ ಕಾಲ್ಪನಿಕ ರೇಖೆಯನ್ನ ಬೇಸ್ ಲೈನ್ ಅಂತ ಕರೀತಾರೆ. ಬೇಸ್ ಲೈನ್. CGWB ಎಂದರೆ ಕೇಂದ್ರೀಯ ಅಂತರ್ಜಲ ಮಂಡಳಿ, ಕೇಂದ್ರೀಯ ಅಂತರ್ಜಲ ನೀರಾವರಿ ಮಂಡಳಿ, ಕೇಂದ್ರ ನೆಲದ ಕಲ್ಯಾಣ ಮಂಡಳಿ, ಮೇಲಿನ ಯಾವುದೂ ಅಲ್ಲ. ಸರಿಯಾದಂತ ಉತ್ತರ ಎ, ರೈಟ್ ಆನ್ಸರ್ ನೋಡಿ. ಕೇಂದ್ರೀಯ ಅಂತರ್ಜಲ ಮಂಡಳಿ ಅಂತಂದ್ರ ಸೆಂಟ್ರಲ್ ವಾಟರ್ ಗ್ರೌಂಡ್ ವಾಟರ್ ಬೋರ್ಡ್ ನೋಡಿ. ಗ್ರೌಂಡ್ ವಾಟರ್, ಮೊನ್ನೆ ನಾ ಹೇಳ್ತಾ ಇದ್ನಲ್ಲ ವಿದ್ಯಾರ್ಥಿಗಳು, ಗ್ರೌಂಡ್ ವಾಟರ್ ಅಂದ್ರ ಕೆಳಗೆ ನೀರ್ ಅಂತ ಬರ್ದಾವ ಅಂತ ಹೇಳಿದ್ನಲ್ಲ. ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲ, ಅದು ಅಂತರ್ಜಲ. ಅವು ಟ್ರಾನ್ಸ್ಲೇಷನ್ ಮಾಡ್ಲಾರಕ್ಕೆ ಇದು ಹೊಡೆದು ಕೆಳಗೆ ನೀರ್ ಅಂತ ಬರ್ದಾವ. ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲ. ಬಡದಾಡಿ ಏನ್ರ ಮಾಡಿ ಆಗ್ಬೇಕಲ್ಲ ಗದ್ದಲಾಗಿ. ಹಂಗಾಗ್ಲಿ ಪೂರ್ತಿ ಅಡ್ಡದಾರಿ ಇಡದಲ್ಲ. ಈಗ ಫಸ್ಟ್ ಪೇಪರ್ದಲ್ಲಿ ನೀವು ಇಂಗ್ಲಿಷ್ ಬರಂಗಿಲ್ಲಪ್ಪ, ಸ್ವಲ್ಪ ನಾವು ಟ್ರಾನ್ಸ್ಲೇಷನ್ 7, 7, 8, 8, 10 ಮಾರ್ಕ್ಸ್ ತೊಗೊಳ್ಳಿ, ಹೌದಲ್ಲ. ಈಗ ಪ್ರೆಷರ್ ರೈಟಿಂಗ್ ದಾಗ ಒಂದು 7, ಪ್ರಬಂಧದಾಗ ಒಂದು 15ರಿಂದ 18 ತನಕ ತಗೋಬಹುದು ಈಸಿಯಾಗಿ. ಆ ಕಡೆ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ 5, 5, 7, 7 ಬಿದ್ರೂ ಕೂಡ ಒಂದು 35ರಿಂದ 40 ತನಕ ನಾವು ಈಸಿಯಾಗಿ ಮಾಡಬಹುದು. ಕನಿಷ್ಠ 35, 40 ತನಕ ಮಾಡಬಹುದು. ಗ್ರೌಂಡ್ ವಾಟರ್ ಬೋರ್ಡ್ ನೋಡಿ, ಕೇಂದ್ರೀಯ ಅಂತರ್ಜಲ ಮಂಡಳಿ ರೈಟ್ ಆನ್ಸರ್. ಸೆಂಟ್ರಲ್ ವಾಟರ್ ಗ್ರೌಂಡ್ ವಾಟರ್ ಬೋರ್ಡ್, ಕೇಂದ್ರೀಯ ಅಂತರ್ಜಲ ಮಂಡಳಿ, ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ರೈಟ್ ಆನ್ಸರ್. ಸುಂದರ್ಬನ್ನ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಲಾಗಿದೆ. ನದಿಯ ಡೆಲ್ಟಾ ಆಗಿದೆ ಅದು. ಮ್ಯಾಂಗ್ರೋವ್ ಅರಣ್ಯ ಮತ್ತು ಜೀವ ವೈವಿಧ್ಯ ಆಗಿದೆ. ಬಂಗಾಳ ಕೊಲ್ಲಿಯ ಹತ್ತಿರದಲ್ಲಿದೆ. ಮೇಲಿನ ಎಲ್ಲವೂ ಸರಿ, ಮೇಲಿನ ಯಾವುದೂ ಅಲ್ಲ. ಯಾಕೆ ಅದನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು ಅಂತ ಕ್ವಶನ್ ಆಗಿದೆ. ಯಾಕೆ ಅದನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಯಿತು? ಯಾಕೆ ಸೇರಿಸಲಾಗಿದೆ ಅಂತಂದ್ರೆ ಮ್ಯಾಂಗ್ರೋವ್ ಅರಣ್ಯ ಇದೆ, ಅದೊಂದು ಜೀವ ಇದೆ, ಅದೊಂದು ಹಾಟ್ಸ್ಪಾಟ್ ಟೈಪ್ ಇದೆ, ಹೌದಲ್ಲ. ಸುಂದರ್ಬನ್ ಅನ್ನ ವಿಶ್ವ ಪರಂಪರೆ ತಾಣವೆಂದು ಘೋಷಿಸಲಾಗಿದೆ. ಮ್ಯಾಂಗ್ರೋವ್ ಅರಣ್ಯ ಜೀವ ವೈವಿಧ್ಯಮಯವಾಗಿರುವಂತ ತಾಣವಾದಂತ ಪ್ರದೇಶ. ಹಸಿರು ಮನೆಯ ಪರಿಣಾಮ ಅನಿಲಗಳು ಶಾಖವನ್ನ ಮಾತ್ರ ಹಿಡಿಯುತ್ತವೆ. ಎಲ್ಲಾ ಶಾಖವನ್ನ, UV ಕಿರಣಗಳನ್ನ, ಸೌರ ವಿಕಿರಣವನ್ನ, ಉಷ್ಣ ವಿಕಿರಣವನ್ನ. ಇಂಪಾರ್ಟೆಂಟ್ ಕ್ವಶನ್ ಇದು. ಸೌರ ವಿಕಿರಣ ರೈಟ್ ಆನ್ಸರ್ ನೋಡಿ. ಹಸಿರು ಮನೆಯ ಪರಿಣಾಮದ ಅನಿಲಗಳು ಶಾಖವನ್ನು ಮಾತ್ರ ಹಿಡಿಯುತ್ತವೆ, ಸೌರ ವಿಕಿರಣದ ಶಾಖವನ್ನು ಮಾತ್ರ ಹಿಡಿಯುತ್ತವೆ. UV ವಿಕಿರಣಗಳಂತ ಹಾಕಿದ್ದಾರೆ ನೀವು. ಯಾವ ಗ್ರಹವನ್ನ ನೀರಿನ ಗ್ರಹ ಎಂದು ಕರೆಯಲಾಗುತ್ತದೆ? ನೀರಿನ ಗ್ರಹ ಭೂಮಿಯನ್ನ ನೀರಿನ ಗ್ರಹ ಅಂತ ಕರೀತಾರೆ. ಜಲಾವೃತವಾದ ಗ್ರಹ, ನೀರಿನ ಗ್ರಹ, ಹಸಿರು ಮನೆಯ ಗ್ರಹ, ಜೀವಂತ ಗ್ರಹ, ಅತಿ ಚಂದ್ರ ಅನ್ನುವಂಥ ಉಪಗ್ರಹವನ್ನು ಹೊಂದಿರುವಂತ ಗ್ರಹ. ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವುದು? ಸರಿಯಾದಂತ ಉತ್ತರ ಬುಧ ಗ್ರಹ ನೋಡಿ. ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಹೊಂದಿದ ಗ್ರಹ ಯಾವುದು? ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಹೊಂದಿದ ಗ್ರಹ, ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಹೊಂದಿದ ಗ್ರಹ ಅಂತಂದ್ರೆ ಬುಧ ಗ್ರಹ ನೋಡಿ.
ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶಕ ವ್ಯತ್ಯಾಸ ಹೊಂದಿದ ಗ್ರಹ ಅಂತಂದ್ರೆ ಬುಧ ಗ್ರಹ. ಸೌರಮಂಡಲದಲ್ಲಿ ಈ ಕೆಳಗಿನ ಯಾವ ಗ್ರಹ ಅತ್ಯಂತ ಕಡಿಮೆ ಪರಿಭ್ರಮಣಾವಧಿ ಹೊಂದಿದೆ? ಅತ್ಯಂತ ಕಡಿಮೆ ಪರಿಭ್ರಮಣಾವಧಿ ಹೊಂದಿದೆ. ಬುಧ ಗ್ರಹ ನೋಡಿ, ಅತ್ಯಂತ ಕಡಿಮೆ ಪರಿಭ್ರಮಣಾವಧಿ ಹೊಂದಿದ ಗ್ರಹ ಅಂತಂದ್ರೆ ಬುಧ ಗ್ರಹ. ಅತ್ಯಂತ ದೊಡ್ಡ ಭ್ರಮಣಾವಧಿ ಹೊಂದಿದ ಗ್ರಹ ಯಾವುದು? ಅತ್ಯಂತ ದೊಡ್ಡ ಭ್ರಮಣಾವಧಿ ಹೊಂದಿದ ಗ್ರಹ ಶುಕ್ರ ಗ್ರಹ ನೋಡಿ. ಯಾಕಂದ್ರೆ ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ ಇಲ್ಲಿ. ವರ್ಷ ಅಂದ್ರ 225 ದಿನ, ಒಂದಿನ ಅಂದ್ರೆ 243 ದಿನ. ನೀವೇನಾದ್ರೂ ಆರಾಮ್ ರೆಸ್ಟ್ ಮಾಡ್ಬೇಕಂದ್ರೆ ಶುಕ್ರ ಗ್ರಹಕ್ಕೆ ಹೋಗ್ಬಿಟ್ರೆ ಒಂದ್ ರಾತ್ರಿ ಅಂದ್ರೆ 4 ತಿಂಗಳು ಆರಾಮ್ ಮಕ್ಕೋಬಹುದು ನಾವು. ಇಲ್ರಿ ಒಂದೇ ನೈಟ್ ಮಕ್ಕೋತೀವಿ ಅಂತಂದ್ರು ಕೂಡ 4 ತಿಂಗಳು ಆರಾಮ್ ಮಕ್ಕೋಬಹುದು. ಕಾಲದಲ್ಲಿ ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ ಅಂದ್ರೆ ಶುಕ್ರ ಗ್ರಹ. ಇಡೀ ಸೋಲಾರ್ ಸಿಸ್ಟಮ್ದಲ್ಲಿ ಸೌರಮಂಡಲದಲ್ಲಿ ವರ್ಷಕ್ಕಿಂತ ದಿನದ ಅವಧಿ, ಇದನ್ನ ಮುಂಜಾನೆ ನಕ್ಷತ್ರ, ಸಂಜೆ ನಕ್ಷತ್ರ, ಬೆಳ್ಳಿ ಚುಕ್ಕಿ, ಸೌರಮಂಡಲದಲ್ಲಿ ವರ್ಷಕ್ಕಿಂತ ದಿನದ ಅವಧಿ ಹೆಚ್ಚಾದ ಗ್ರಹ, ಹಸಿರು ಪರಿಣಾಮದ ಗ್ರಹ, ಹೀಗೆ ಹಲವಾರು ಹೆಸರುಗಳಿಂದ ಶುಕ್ರ ಗ್ರಹವನ್ನು ಕರೀತಾರೆ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳು ಅಲ್ಲ, ನೀವ್ ಯಾಕೆ ಆನ್ಸರ್ ಮಾಡಿದ್ರಿ? ನಾ ಆನ್ಸರ್ ಹೇಳ್ತಿದ್ನಲ್ಲ. ಕರ್ನಾಟಕ ರಾಜ್ಯದಲ್ಲಿ 4 ಮುಖ್ಯವಾಗಿ ಏನು ಹೇಳಿ ಅಲ್ಲ, ಕರಡಿಧಾಮಗಳು ರೈಟ್ ಆನ್ಸರ್. ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವಂತ ಕರಡಿಧಾಮಗಳು, ನಮ್ಮ ರಾಜ್ಯದಲ್ಲಿ 4 ಪ್ರಮುಖವಾದ ಕರಡಿಧಾಮಗಳಿವೆ. ಸ್ಲಾತ್ ಬೇರ್ ಅಂತ ಏನು ಕರಿತೀವಲ್ಲ, ಕರಡಿಧಾಮಗಳಿಗೆ ಫೇಮಸ್ ಆಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟಂದ್ರೆ ಟೋಟಲ್ 4 ಕರಡಿಧಾಮಗಳನ್ನು ನೋಡುತ್ತೆ. ನಮ್ಮ ರಾಜ್ಯದಲ್ಲಿ ನವಿಲು ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ನವಿಲು ಸಂರಕ್ಷಣಾ ತಾಣಗಳ ಸಂಖ್ಯೆ 2 ನವಿಲು ಸಂರಕ್ಷಣಾ ತಾಣಗಳದ ನೋಡಿ. ಒಂದು ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ, ಹಾವೇರಿ ಜಿಲ್ಲೆಯ ಬಂಕಾಪುರ. ಮಂಡ್ಯ ಜಿಲ್ಲೆ ಆದಿಚುಂಚನಗಿರಿ, ಹಾವೇರಿ ಜಿಲ್ಲೆ ಬಂಕಾಪುರ 2 ಕರ್ನಾಟಕ ರಾಜ್ಯದ ಪ್ರಮುಖವಾದಂತ ಈ ಒಂದು ನವಿಲು ಸಂರಕ್ಷಣಾ ತಾಣಗಳನ್ನ ಕಾಣ್ತೀವಿ. 2 ನವಿಲು ಸಂರಕ್ಷಣಾ ತಾಣಗಳು, ಒಂದು ಮಂಡ್ಯ ಜಿಲ್ಲೆ ಆದಿಚುಂಚನಗಿರಿ, ಇನ್ನೊಂದು ಹಾವೇರಿ ಜಿಲ್ಲೆಯ ಬಂಕಾಪುರ. ಶಿವಮೊಗ್ಗ, ಹಾವೇರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ. ಕರ್ನಾಟಕ ರಾಜ್ಯದಲ್ಲಿ ಧರ್ಮ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಕರ್ನಾಟಕ ರಾಜ್ಯದಲ್ಲಿ ಧರ್ಮ ಜಲಾಶಯ, ಕರ್ನಾಟಕ ರಾಜ್ಯದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೋಡಿ. ಇದು ಎಕ್ಸಾಮ್ ಕ್ವಶನ್ ಆಗಿದೆ. ಧರ್ಮ ಜಲಾಶಯ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಧರ್ಮ ಜಲಾಶಯ. ಯಾವ ಜಿಲ್ಲೆಯನ್ನ ಜಲಪಾತಗಳ ತವರು ಮನೆ ಅಂತ ಕರೀತಾರೆ? ಯಾವ ಜಿಲ್ಲೆಯನ್ನ ಜಲಪಾತಗಳ ತವರು ಮನೆ? ಶಬಾಷ್. ಉತ್ತರ ಕನ್ನಡ ಜಿಲ್ಲೆ ನೋಡಿ. ಉತ್ತರ ಕನ್ನಡ ಜಿಲ್ಲೆಯನ್ನ ಜಲಪಾತಗಳ ತವರು ಮನೆ ಅಂತ ಕರೀತಾರೆ. ಹಿಂಗೆ ಕೇಳೋಣ ಎಕ್ಸಾಮ್. ಯಾವ ಜಿಲ್ಲೆಯನ್ನ ಜಲಪಾತಗಳ ತವರೂರು ಎಂದು ಕರೆಯುತ್ತಾರೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ಜಲಪಾತಗಳದ ಟೋಟಲ್, ಅತಿ ಮುಖ್ಯವಾದ 5 ಜಲಪಾತಗಳು. ಸಾತೋಡು ಫಾಲ್ಸ್ ಇದೆ, ಲಾಲ್ಗುಳಿ ಫಾಲ್ಸ್, ಮಾಗೋಡ್ ಫಾಲ್ಸ್, ಗುಂಚಳ್ಳಿ ಫಾಲ್ಸ್, ಮತ್ತೆ
ಶಿವಗಂಗಾ ಫಾಲ್ಸ್, ಸಾತೋಡ ಕಾಳಿ, ಲಾಲ್ಗುಳಿ ಕಾಳಿ, ಮಾಗೋಡ ಬೆಡತಿ, ಹುಂಚಳ್ಳಿ ಅಗನಾಸಿನಿ, ಶಿವಗಂಗಾ ಸೊಂಡ. ಶಿವಗಂಗಾ ಫಾಲ್ಸ್ ಬೈ ಸೊಂಡಾ ರಿವರ್, ಹುಂಚಳ್ಳಿ ಫಾಲ್ಸ್ ಬೈ ಅಗನಾಶಿನಿ, ಮಾಗೋಡ ಬೆಡತಿ, ಲಾಲ್ಗುಳಿ ಕಾಳಿ, ಸಾತೋಡ ಕಾಳಿ. ಅದಕ್ಕೆ ಉತ್ತರ ಕನ್ನಡ ಜಿಲ್ಲೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಜಲಪಾತಗಳ ತವರು ಮನೆ ಅಂತ ಕರೀತಾರೆ. ಯಾವ ಜಿಲ್ಲೆಯನ್ನ ಕರ್ನಾಟಕದ ಜಲಪಾತಗಳ ತವರು ಮನೆ ಅಂತ ಕರೀತಾರೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಬಾರ್ಕನ್ ಫಾಲ್ಸ್ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ? ಬಾರ್ಕನ್ ಫಾಲ್ಸ್ ಕರ್ನಾಟಕ ರಾಜ್ಯದ ಪ್ರಸಿದ್ಧವಾದ ಬಾರ್ಕನ್ ಫಾಲ್ಸ್. ಬಾರ್ಕನ್ ಫಾಲ್ಸ್ ಯಾವ ಜಿಲ್ಲೆಯಲ್ಲಿದೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಬಾರ್ಕನ್ ಫಾಲ್ಸ್ ಜಲಪಾತ. ಈ ಬಾರ್ಕನ್ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ ಅಂದ್ರೆ ಬಾರ್ಕನ್ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಸೀತಾ ನದಿಯಿಂದ. ಸೀತಾ ನದಿಯಿಂದ ಬಾರ್ಕನ್ ಫಾಲ್ಸ್ ನಿರ್ಮಾಣಗೊಂಡಿದೆ. ಭಾರತ, ಸೌದಿ ಅರೇಬಿಯಾ, ಇರಾನ್, ಒಮನ್ ಈ ಕೆಳಗಿನ ಯಾವ ದೇಶದ ಮೇಲೆ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿಲ್ಲ? ಈ ಕೆಳಗಿನ ಯಾವ ದೇಶದ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿಲ್ಲ? ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗದೇ ಇರುವಂತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಲ್ಲಿ ಹಾದು ಹೋಗಿಲ್ಲ ಅಂತಂದ್ರೆ ಇರಾನ್ ದೇಶದ ಮೇಲೆ ಹಾದು ಹೋಗಿಲ್ಲ ನೋಡಿ. OBMTC ಬಸ್, BMTC ಬಸ್. ಒಮನ್, ಬಾಂಗ್ಲಾ, ಮಯನ್ಮಾರ್, ಥೈಲ್ಯಾಂಡ್, ಚೀನಾ, ಬಾಂಗ್ಲಾದೇಶ್, ಭಾರತ, UAE ಮತ್ತೆ ಸೌದಿ ಅರೇಬಿಯಾ. OBMTC ಬಸ್ ಅಂತ ನೆನ್ಪಿಡಿ. ಏಷ್ಯಾ ಖಂಡದ 8 ದೇಶಗಳು. ಆ ಏಷ್ಯಾ ಖಂಡದ 8 ದೇಶಗಳಂದ್ರೆ ಒಮನ್, ಬಾಂಗ್ಲಾ, ಮಯನ್ಮಾರ್, ತೈವಾನ್, ಚೀನಾ, ಭಾರತ, UAE ಮತ್ತು ಸೌದಿ ಅರೇಬಿಯಾ. ನೆಕ್ಸ್ಟ್ ಕ್ವಶನ್. ಕಪ್ಪು ಮಣ್ಣು, ಕೆಂಪು ಮಣ್ಣು, ಜೇಡಿ ಮಣ್ಣು, ಮೆಕ್ಕಲು ಮಣ್ಣು. ಈ ಕೆಳಗಿನ ಯಾವ ಮಣ್ಣು ಅತಿ ಹೆಚ್ಚು ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದೆ? ಈ ಕೆಳಗಿನ ಯಾವ ಮಣ್ಣು ಅತಿ ಹೆಚ್ಚು ನೀರನ್ನು ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ? ಜೇಡಿ ಮಣ್ಣು ನೋಡಿ. ನಾನು ನಿಮ್ಗೆ ಬಹಳ ಸರಿ ಹೇಳಿನಿ ಇದನ್ನ. ಒಂದು ವೇಳೆ ಹೈಯೆಸ್ಟ್ ನೀರನ್ನು ಸಂಗ್ರಹಿಸಿಕೊಳ್ಳುವ ಮಣ್ಣು ಕಪ್ಪು ಮಣ್ಣು ಬಿಟ್ಟರೆ ನೆಕ್ಸ್ಟ್ ಜೇಡಿ ಮಣ್ಣೆ ಇರ್ತದೆ. ಸಾರಿ, ಫಸ್ಟ್ ಜೇಡಿ ಮಣ್ಣು ಬಿಟ್ಟರೆ ಕಪ್ಪು ಮಣ್ಣು. ಜೇಡಿ ಮಣ್ಣೆ ಹೈಯೆಸ್ಟ್ ಎಲ್ಲಾ ಮಣ್ಣುಗಳಲ್ಲಿ. ಇದು ಕ್ಲೇ ಸಾಯಿಲ್ ಅಂತ ಕರೀತಾರೆ. ಕ್ಲೇ ಸಾಯಿಲ್ ಅಂದ್ರೆ ಏನು? ಜೇಡಿ ಮಣ್ಣು. ಈ ಕೆಳಗಿನ ಯಾವ ಮಣ್ಣನ್ನ ರೇವೆ ಮಣ್ಣು ಎನ್ನುವರು? ಈ ಕೆಳಗಿನ ಯಾವ ಮಣ್ಣನ್ನ ರೇವೆ ಮಣ್ಣು ಎನ್ನುವುದನ್ನು ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣನ್ನ ರೇವೆ ಮಣ್ಣು ಅಂತ ಕರೀತಾರೆ. ಮೆಕ್ಕಲು ಮಣ್ಣನ್ನ ರೇವೆ ಮಣ್ಣು ಎನ್ನುವರು. ಮೆಕ್ಕಲು ಮಣ್ಣನ್ನ ರೇವೆ ಮಣ್ಣು ಎನ್ನುವರು.